ಹಲೋ ಗೈಸ್, ಇವತ್ತಿನ ಬ್ಲಾಗಲ್ಲಿ ನಾನು ತುಂಬಾ ಆರೋಗ್ಯಕರವಾಗಿರುವಂಥ ಮತ್ತು ರುಚಿಕರವಾಗಿರುವಂಥ ಸೊಪ್ಪಿನ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಜೊತೆಲಿ ಅಳಸಂದೆ ಕಾಳನ್ನು ಕೂಡ ಸೇರಿಸಿದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂಥ ಸೊಪ್ಪಿನ ಸಾಂಬಾರು. ಮತ್ತು ಇವತ್ತು ನಾನು ಮಣ್ಣಿನ ಮಡಿಕೆನ ಯೂಸ್ ಮಾಡಿಬಿಟ್ಟು ತುಂಬ ದಿನಗಳಾದಮೇಲೆ ಸೊಪ್ಪಿನ ಸಾಂಬಾರನ್ನ ಮಣ್ಣಿನ ಮಡಿಕೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ತಡ ಮಾಡದೆ ಸೊಪ್ಪು ಮತ್ತು ಅಳಸಂದೆ ಕಾಳು ಹಾಕಿ ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಸಾಂಬಾರು ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೀವು ಯಾವುದೇ ಥರ ಸಾಂಬಾರು ಸೊಪ್ಪನ್ನು ಈ ಸಾಂಬಾರಿಗೆ ಯೂಸ್ ಮಾಡ್ಬೋದು. ಇಲ್ಲಿ ಸೊಪ್ಪು ಮತ್ತು ಅಳಸಂದೆ ಕಾಳು ಎರಡನ್ನೂ ನಾನು ಕ್ಲೀನ್ ಮಾಡಿ ನೀಟಾಗಿ ಸಾಂಬಾರಿಗೆ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಈ ಮಣ್ಣಿನ ಮಡಿಕೆ ಅಂದರೆ ತುಂಬಾ ದಿನಗಳಾಗಿತ್ತು ಟ್ರೈ ಮಾಡಿ. ನಾನು ತುಂಬ ದಿನಗಳಿಂದ ಅಂದ್ಕೊಳ್ತಿದ್ದೆ ಮಾಡಬೇಕು ಅಂತ ಹೇಳಿ. ಸೊ ಇವತ್ತು ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಬೇಕಾಗಿರುವಂಥ ಈರುಳ್ಳಿ, ಟೊಮೊಟೊ ಹಣ್ಣು ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಇದೆಲ್ಲದನ್ನು ಮುಂಚಿತವಾಗ್ಲೇ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾವು ಒಂದು ಟೊಮೊಟೊ ಹಣ್ಣನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ಸಾಕು. ಒಂದು ದೊಡ್ಡ ಗಾತ್ರದ ಈರುಳ್ಳಿನೂ ಸಹ ಸೇರಿಸ್ಕೊಳ್ಬೋದು. ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೋಬೋದು. ಇಲ್ಲ ನಿಮಗೆ ದೊಡ್ಡ ದೊಡ್ಡದಾಗಿ ರಫ್ ಆಗಿ ಚಾಪ್ ಮಾಡ್ಕೊಳ್ತೀವಿ ಅಂದರೆ ಆ ಥರ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ನಾರ್ಮಲಾಗಿ ರಫ್ ಆಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಇಷ್ಟಪಡೋರು ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ಇನ್ನು ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ. ಮೊದಲಿಗೆ ಸ್ವಲ್ಪ ನೀರನ್ನು ಕುಕ್ಕರಲ್ಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಬೇಳೆನ ತೊಳೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಹಿಡಿಯಷ್ಟು ಬೇಳೆ, ತೊಗರಿ ಬೇಳೆನ ಇದಕ್ಕೆ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಸೊಪ್ಪನ್ನು ಸಹ ನಾವು ಇದಕ್ಕೆ ಸೇರಿಸ್ಕೊಳ್ಬೋದು. ನಾನು ದಂಟಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಜಜ್ಜಿರುವಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊವನ್ನು ಇದಿಷ್ಟನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಸೇರಿಸಿ ಆದಮೇಲೆ ಒಂದ್ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳಿ ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 4 ವಿಷಲ್ ಮಾಡ್ಕೊಳ್ಳೋಣ. ಇನ್ನೊಂದು ಸೈಡಲ್ಲಿ ನಾನು ಮಣ್ಣಿನ ಮಡಿಕೆಯಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಮತ್ತು ಜೀರಿಗೆ ಮತ್ತು ಈರುಳ್ಳಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇರೋದು. ಅದಾದಮೇಲೆ ಹಸಿಮೆಣಸಿನ್ಕಾಯಿ ದೊಡ್ಡದು ಒಂದೆರಡು ಕಟ್ ಮಾಡಿಬಿಟ್ಟು ಹಾಗೆಯೇ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇಂಗನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಸೊಪ್ಪಿನ ಸಾಂಬಾರಿನ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ. ನಾವು ಸೊಪ್ಪು ಬೇಳೆನ ಕುಕ್ಕರಲ್ಲಿ ವಿಷಲ್ ಹಾಕ್ಕೊಂಡಿದ್ದೀವಲ್ಲ, ಬಟ್ ಅಳಸಂದೆ ಕಾಳನ್ನ ಇನ್ನೂ ನಾವು ಬೇಯಿಸ್ಕೊಂಡಿಲ್ಲ. ಸೊ ಅದಕ್ಕೆ ಈ ಥರ ಮೊದಲಿಗೆ ಒಗ್ಗರಣೆಯನ್ನು ಕೊಟ್ಕೊಂಡು ಅದಾದಮೇಲೆ ಇದಕ್ಕೆ ಅಳಸಂದೆ ಕಾಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಳಸಂದೆ ಕಾಳನ್ನು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ಸೊಪ್ಪಿನ ಜೊತೆನೇ ಅಳಸಂದೆ ಕಾಳನ್ನ ಸೇರಿಸ್ಬಿಟ್ಟು ವಿಷಲ್ ಮಾಡ್ಕೊಳ್ಬೋದಿತ್ತು. ಆದರೆ ಒಂದೇ ಸರಿ ಹಾಕಿದ್ರೆ ಅಳಸಂದೆ ಕಾಳೆಲ್ಲ ಬೆಂದ್ಕೊಂಡು ಹೋಗ್ಬಿಡುತ್ತೆ. ಸೊ ಬೆಂದೋದ್ರೆ ಸೊಪ್ಪಿನ ಸಾಂಬಾರಲ್ಲಿ ಅಳಸಂದೆ ಕಾಳು ಬೇಳೆ ಜೊತೆನೇ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಹಾಗಾಗಿ ನಾನು ಸಪ್ರೇಟಾಗಿ ಅಳಸಂದೆ ಕಾಳನ್ನು ಈ ಥರ ಫ್ರೈ ಮಾಡಿಕೊಂಡು ಅದಾದಮೇಲೆ ಬೆಂದಿರುವಂಥ ಸೊಪ್ಪು ಮತ್ತು ಬೇಳೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅಳಸಂದೆ ಕಾಳು ಒಂದು 5 ನಿಮಿಷ ಬೆಂದು ಆದಮೇಲೆ ಇದಕ್ಕೆ ನಾನು ಆಲ್ರೆಡಿ ಕುಕ್ಕರಲ್ಲಿ ವಿಷಲ್ ಮಾಡಿ ಇಟ್ಕೊಂಡಿರುವಂಥ ಬೇಳೆ, ಬೆಂದಿರುವಂಥ ಬೇಳೆ, ಸೊಪ್ಪು ಮತ್ತು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಮಗೆ ಬೇಕಾಗಿರುವಂಥ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಯೂಶ್ವಲಿ ಸೊಪ್ಪಿನ ಸಾಂಬಾರು ಆಗ್ಬೋದು ಅಥವಾ ತರಕಾರಿ ಸಾಂಬಾರು ಆಗ್ಬೋದು, ಅದಕ್ಕೆ ಕಲ್ಲುಪ್ಪು ಹಾಕೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಿಮಗೆ ಇಷ್ಟ ಆಗಿರುವಂಥ ಯಾವುದೇ ಥರ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ 1 ಟೀ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, 2 ಟೀ ಸ್ಪೂನಷ್ಟು ನೀವು ಸೇರಿಸ್ಕೊಳ್ಬೋದು. ಇದಿಷ್ಟನ್ನು ಸೇರಿಸ್ಕೊಂಡಾದ್ಮೇಲೆ ಇದನ್ನು ಅಷ್ಟೇ ಸಾಂಬಾರು ಜೊತೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೇಕ್ ಶೂರ್ ನೀವು ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಸಾಂಬಾರು ಜೊತೆ ಕುದಿಯೋದಕ್ಕೆ ಅಂತ ಹೇಳಿ ಬಿಡಬೇಕಾಗತ್ತೆ. ಈ ಮಸಾಲೆ ಎಲ್ಲ ಚೆನ್ನಾಗಿ ಸಾಂಬಾರು ಜೊತೆ ಸೇರ್ಕೊಳ್ಳಿ ಅಂತ ಹೇಳಿ ಎಲ್ಲದನ್ನು ಒಟ್ಟಿಗೆ ಮಿಶ್ರಣ ಮಾಡ್ತಾ ಇದ್ದೀನಿ.
ಇವಾಗ ಒಂದು 5 ನಿಮಿಷದವರೆಗೂ ನಾವು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿದ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಲಾಸ್ಟಲ್ಲಿ ನೀವು ಹುಣಸೆ ಹುಳಿನ ಇದಕ್ಕೆ ಸೇರಿಸ್ಕೊಬೋದು. ನಾನು ಈಗ ಆಲ್ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದಂಥ ಹುಣಸೆ ಹುಳಿನ ಇದಕ್ಕೆ ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ ಸೇರಿಸಿ ಆದಮೇಲೆ ನಾನು ಒಂದ್ಸಲಿ ಚೆನ್ನಾಗಿ ಮಿಶ್ರಣನ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಕುದಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಇಲ್ಲಿ ಟೇಸ್ಟಿಯಾಗಿರುವಂಥ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ. ತುಂಬಾ ರುಚಿಕರವಾಗಿರುತ್ತೆ ಮತ್ತು ಮಣ್ಣಿನ ಮಡಿಕೆಯಲ್ಲಿ ಮಾಡಿರೋದ್ರಿಂದ ತುಂಬ ಆರೋಗ್ಯವಾಗೂ ಇರುತ್ತೆ. ಮಡಿಕೆ ಬಿಸಿ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದ್ಸರಿ ಬಿಸಿ ಆಯಿತು ಅಂದರೆ ತುಂಬ ಚೆನ್ನಾಗಿ ಸಾಂಬಾರು ರೆಡಿ ಆಗುತ್ತೆ. ಮಣ್ಣಿನ ಮಡಿಕೆಯಲ್ಲಿ ಮಡಿಕೆನ ಚೂಸ್ ಮಾಡಿ ಅದನ್ನು ನೆನೆಸಿ ಅದಕ್ಕೆ ಎಣ್ಣೆ ಹಚ್ಚಿ ಬಿಸಿಲಿಗಿಟ್ಟು ಪ್ರೋಸೆಸ್ ಮಾಡಿಕೊಂಡು ಆಮೇಲೆ ಅಡುಗೆಗೆ ಬಳಸಿ. ಡೈರೆಕ್ಟಾಗಿ ಅಂಗಡಿಯಿಂದ ತಂದಿರೋ ಮಡಿಕೆನ ಗ್ಯಾಸ್ ಮೇಲೆ ಇಟ್ಟು ನಾವು ಅಡುಗೆ ಮಾಡೋಕ್ಕೋದ್ರೆ ಮಡಿಕೆ ಹೊಡಿಬೋದು. ನಮಗೂ ಸಹ ಅಡುಗೆ ಮಾಡೋದಕ್ಕೆ ಕಷ್ಟ ಕೂಡ ಆಗ್ಬೋದು, ಮಣ್ಣಿನ ಸ್ಮೆಲ್ ಕೂಡ ಬರ್ಬೋದು. ಹಾಗಾಗಿ ತಂದಿರುವಂಥ ಮಡಿಕೆನ ಮೊದಲು ಒಂದು ನೈಟ್ ಫುಲ್ ಒಂದು ಬಕೆಟಲ್ಲಿ ನೀರು ಹಾಕಿ ಅದರಲ್ಲಿ ನೆನೆಸಿಡಿ. ನೆಕ್ಸ್ಟ್ ಡೇ ಅದಕ್ಕೆ ಎಣ್ಣೆ ಸವರಿ ಬಿಸಿಲಿಗೆ ಎತ್ತಿಡಿ. ಇದೇ ಥರ ಒಂದು 2-3 ದಿನ ಮಾಡಿ ಆದಮೇಲೆ ನೀವು ಅದನ್ನು ಅಡುಗೆಗೆ ಬಳಸಿ. ಸೊ ಇದು ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡುವಾಗ ನಾವು ಫಾಲೋ ಮಾಡಬೇಕಾಗಿರುವಂಥ ಕೆಲವೊಂದು ರೂಲ್ಸ್ಗಳು. ಸೊ ಇವತ್ತಿನ ರೆಸಿಪಿ ಇದಾಗಿತ್ತು ಗೈಸ್. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.